Eight, 7, 4, 6, 5, 4, 3, 2, 1, 0. ನಿಧಾನವಾಗಿ ಎಲ್ಲರೂ ಎರಡು ಕೈಗಳನ್ನು ಕಣ್ಣಲ್ಲಿ ಇಟ್ಕೊಳ್ಳಿ. ನಿಧಾನವಾಗಿ 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈಗಳನ್ನು ಒರೆಸ್ಕೊಳ್ತಾ ನಿಧಾನವಾಗಿ ಕಣ್ತೆರೆದು ತುಂಗಾಭದ್ರಾ ನದಿಯನ್ನ 1 ನಿಮಿಷ ನಿಶಬ್ದವಾಗಿ ಗಮನಿಸಿ. ಎಲ್ಲರೂ 1 ನಿಮಿಷ. ನಿಮ್ಮ ಅಂತರಂಗದಲ್ಲಿ ಮನದಾಳದಲ್ಲಿ ತುಂಗಾಭದ್ರಾ ನದಿ ಗಂಗಾದೇವಿಗೆ ಆತ್ಮಪೂರ್ವಕವಾಗಿ ನಮಸ್ಕರಿಸುತ್ತಾ ಸಾಕ್ಷಾತ್ ಪರಮೇಶ್ವರನ ಸನ್ನಿಧಾನ, ವಾಯುಪುತ್ರನ ನೆಲೆ, ಸಾಕ್ಷಾತ್ ಪರಮೇಶ್ವರಿ ಪಾರ್ವತಿ ದೇವಿ, ಪಂಪಾದೇವಿ, ವಿದ್ಯಾರಣ್ಯರ ತಪಸ್ಸಿನ ನಾಡು, ವ್ಯಾಸರಾಜರ ತಿರುಗಿದ ನಾಡು, ರಾಮ ತಿರುಗಿದ ನೆಲೆ, ಸಮಸ್ತ ಪ್ರಕೃತಿಗೆ, ವನದೇವತೆಗೆ ನಿಮ್ಮ ಅಂತರಂಗದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ತುಂಗಾಭದ್ರಾ ದೇವಿಗೆ, ವಿರೂಪಾಕ್ಷೇಶ್ವರ ವಾಯುಪುತ್ರನಿಗೆ, ಪತ್ರಿಜಿಯವರ ಕಡೆಯಿಂದ, ನಮ್ಮ ಕಡೆಯಿಂದ, ನಿಮ್ಮೆಲ್ಲರ ಕಡೆಯಿಂದ ಜೋರಾಗಿ ಚಪ್ಪಾಳೆ ಮುಖಾಂತರ ಜೋರಾಗಿ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಸೋಮವಾರ ದಿವಸ ನದಿಯ ತೀರದಲ್ಲಿ ಚಪ್ಪಾಳೆಯನ್ನ ನಿಲ್ಲಿಸಿ ನದಿ ತೀರದಲ್ಲಿ ಧ್ಯಾನ 3 ಪಟ್ಟು ಅದಕ್ಕೆ ಚೈತನ್ಯ ಶಕ್ತಿ ಮುದ್ದಿಸುತ್ತೆ ಅಂತ ಹೇಳ್ತಾರೆ ಪತ್ರಿಜಿಯವರು. ನದಿ ತೀರದಲ್ಲಿ ಕುಂತ್ಕೊಂಡು ನಾವು ಧ್ಯಾನ ಮಾಡಿದಾಗ ಏನಾಗುತ್ತಂದ್ರೆ ನಿಮ್ಮ ಮನಸ್ಸು ಸಂಪೂರ್ಣವಾಗಿ, ಮನಸ್ಸು ನೀರಿನ ಅಂಶ, ಜಲತತ್ವ. ಸೊ ಮನಸ್ಸು ಜಲತತ್ವದಿಂದ ಕೂಡಿರುತ್ತೆ. ನಮ್ಮ ಆಲೋಚನೆಗಳು, ವಿಚಾರಗಳು, ಭಾವನೆಗಳು, ಭಾವೋದ್ವೇಗಗಳು, ಕಲ್ಪನೆಗಳು, ಊಹೆಗಳು, ಭ್ರಮೆಗಳು ನಮ್ಮ ಮನಸ್ಸನ್ನ ಅಶುದ್ಧ ಮಾಡ್ತಾನೆ ಇರುತ್ತೆ. ನಮ್ಮ ಮನಸ್ಸನ್ನು ಶುದ್ಧ ಮಾಡಬೇಕಾದ್ರೆ ನದಿ ಸ್ನಾನ, ಸಮುದ್ರ ಸ್ನಾನ ಅಂತ ಮಾಡಿದ್ದಾರೆ.
ನದಿಯಲ್ಲಿ ಸ್ನಾನ ಮಾಡಿದಾಗ ನಮ್ಮ ಮನಸ್ಸು ಸಂಪೂರ್ಣವಾಗಿ, ದೇಹ ಮನಸ್ಸು ಬುದ್ಧಿ ಎಲ್ಲವೂ ಶುದ್ಧಿಯಾಗಿ ನಿರ್ಮಲವಾಗಿ ಸ್ವಚ್ಛವಾಗಿರುತ್ತೆ. ಮೊಟ್ಟ ಮೊದಲನೇದಾಗಿ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿ ಸಾರಿಗೆ, ಗುರುಮಾತಾ ಸ್ವರ್ಣಮಾಲಾ ಪತ್ರಿ ಮೇಡಮ್ ಅವರಿಗೆ ನಮಸ್ಕರಿಸುತ್ತಾ, ಕಾರ್ತಿಕ ಮಾಸದಲ್ಲಿ ದೀಪ ಬಿಡೋದನ್ನು ಎಲ್ಲರೂ ನೋಡಿದಿರಿ, ಗಮನಿಸಿದಿರಿ. ಆದರೆ ಇವತ್ತು ಕಾರ್ತಿಕ ಮಾಸದಲ್ಲಿ ಧ್ಯಾನೋತ್ಸವವನ್ನು ನಾವೆಲ್ಲರೂ ಆಚರಿಸಿದ್ದೀವಿ. ಈ ಅವಕಾಶ ನಮಗೆ ಮಾಡಿಕೊಟ್ಟಿದ್ದಕ್ಕೆ ಪತ್ರಿ ಸಾರಿಗೆ ಜೋರಾದ ಒಂದು ಚಪ್ಪಾಳೆ. ಕಾರ್ತಿಕ ಮಾಸದಲ್ಲಿ ದೀಪೋತ್ಸವವನ್ನು ನೋಡ್ತೀವಿ, ಹಾಗೆ ನಾವು ಕಾರ್ತಿಕ ಮಾಸದಲ್ಲಿ ಧ್ಯಾನೋತ್ಸವವನ್ನು ಆಚರಿಸಿದ್ದೀವಿ. ಇವತ್ತು ಪತ್ರಿ ಸಾರಿನ ಹುಟ್ಟು ಹಬ್ಬ. ಪ್ರತಿ ವರ್ಷ ಪತ್ರಿ ಸಾರಿನ ಹುಟ್ಟು ಹಬ್ಬಕ್ಕೆ ನಾವೆಲ್ಲರೂ ಇಲ್ಲಿ ಸೇರ್ತೀವಿ, ಹೌದಾ? ಹಂಪಿಗೆ ಹ್ಯಾಕೆ ಬರ್ತೀವಿ ನಾವು? ಹಂಪಿಗೆ ಯಾಕೆ ಬರ್ತೀವಿ? ಭಾಳಷ್ಟು ಜನಕ್ಕೆ ಹಂಪಿಗೆ ಕೇಳ್ರಿ ಕಾರ್ಯ ಮಾಡೋದಕ್ಕೆ ಬರ್ತೀವಿ ಅಂತಾರೆ, ಆದರೆ ನಾವು ಬಂದಿದ್ದು ಧ್ಯಾನ ಮಾಡೋದಕ್ಕೆ. ಓಕೆ, ಜೀವಂತ ಇದ್ದಾಗ ನಾವು ಅದನ್ನು ಆಚರಣೆ ಮಾಡೋದಕ್ಕೆ ಧ್ಯಾನೋತ್ಸವದ ಮುಖಾಂತರ ಅದನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇಂಥ ಒಂದು ಪುಣ್ಯ ಕ್ಷೇತ್ರದಲ್ಲಿ ನಾವು ಇವತ್ತು ಕಾರ್ತಿಕ ಧ್ಯಾನೋತ್ಸವ, ಹಂಪಿ ಧ್ಯಾನೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ. ಪ್ರತಿ ವರ್ಷ 11ನೇ ತಾರೀಕು ನಾವು ಈ ಹಂಪಿಯಲ್ಲಿ ಸೇರ್ತೀವಿ. ಯಾವ್ದ್ರ ಸಲುವಾಗಿ? ಧ್ಯಾನ ಮಾಡೋ ಸಲುವಾಗಿ. ಬರೀ ಧ್ಯಾನ ಮಾಡ್ತೀವ? ಧ್ಯಾನದ ಜೊತೆಗೆ ಮಹತ್ತರವಾದ ಒಂದು ಸಂಕಲ್ಪವನ್ನು ಹೊತ್ಕೊಂಡು ಹೋಗ್ತೀವಿ. ಏನು ಸಂಕಲ್ಪ? ಧ್ಯಾನವನ್ನು ಹಂಚೋದು, ಶಾಕಾರತ್ವವನ್ನು ಎಲ್ಲ ಕಡೆ ಹರಡೋದು, ಮತ್ತು ಪಿರಮಿಡ್ ಎಲ್ಲಿ ಕಟ್ಟಡ ಆಗ್ತಾ ಇರುತ್ತೋ ಅಲ್ಲಿ ಸಹಾಯ ಮಾಡೋದು, ಮತ್ತು ನೀವೇ ಮುಂದಾಳತ್ವವನ್ನು ತಗೊಂಡು ಪಿರಮಿಡನ್ನು ಕಟ್ಟಿಸೋದು. ಹೌದಾ? ನಮ್ಮ ಸಾರಿನ ಸಂಕಲ್ಪ ಧ್ಯಾನ ಜಗತ್, ಪಿರಮಿಡ್ ಜಗತ್ ಮತ್ತು ಶಾಕಾಹಾರ ಜಗತ್. ಆ 3 ಸಂಕಲ್ಪವನ್ನು ನಾವು ಸಂಕಲ್ಪವನ್ನು ಮಾಡಿಕೊಂಡು ಮುಂದೆ ಹೊರಿತೀವಿ. ಆ ಮುಂದೆ ಹೊರೋದಕ್ಕೆ ಈ ಧ್ಯಾನ ಇನ್ನೂ ಹೆಚ್ಚು ಶಕ್ತಿ ನಮಗೆ ಎಲ್ಲರಿಗೂ ಕೊಡುತ್ತೆ, ಹೌದಾ? ಶಾಕಾಹಾರತ್ವ ಅಂದರೆ ಒಂದು ವಿಷಯ ನನಗೆ ನೆನಪು ಬರುತ್ತೆ ನೋಡಿ. ಪತ್ರಿ ಸಾರ್ ಒಳಗೆ ಬುದ್ಧ ವಾಕಿನಾಗಿದ್ರು. ಅದಾದ ನಂತರ ಬಹಳಷ್ಟು ಕಡೆ ಧ್ಯಾನ ಪ್ರಚಾರವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿದರು. ಆದರೆ ಇವತ್ತು ಒಂದು ವಿಷಯ ಹೇಳಬೇಕು, ಪತ್ರಿ ಸಾರ್ ಯಾಕೆ ಶಾಕಾರತ್ವವನ್ನು ಅವ್ರ ಕೈಯಲ್ಲಿ ಅವರ ಒಂದು ಧ್ಯಾನದ ಜೊತೆಗೆ ಹರಡಿಸಿದ್ರು ನೋಡಿ. ನಮ್ಮ ಆಲೋಚನಾ ಶಕ್ತಿ ಹೇಗಿರಬೇಕು ಅಂತಂದರೆ, ಇವತ್ತು ಆ ಆಲೋಚನಾ ಶಕ್ತಿಯ ಸಲುವಾಗಿ ನಾನು ಮಹಾತ್ಮ ಗಾಂಧಿಯವರ ಒಂದು ವಿಚಾರ ಹೇಳ್ತೀನಿ. ಮಹಾತ್ಮ ಗಾಂಧಿಯವರು ಸ್ವತಂತ್ರ ಸಿಕ್ಕ ನಂತರ ಒಂದು ಗುಂಪು ಕುರಿಗಳನ್ನು ಕರ್ಕೊಂಡು ಹೋಗ್ತಾ ಇದ್ರಂತೆ. ಮಹಾತ್ಮ ಗಾಂಧಿ ಕೇಳಿದ್ರಂತೆ, ಎಲ್ಲಿಗೆ ಹೋಗ್ತಾ ಇದ್ರಿ ಅಂತ. ಕುರಿಗಳ ಜೊತೆಗೆ ದೇವ್ರು ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಅಂತ. ದೇವ್ರು ಮಾಡೋದಂದ್ರೆ ಕುರಿಗಳನ್ನು ಬಲಿ ಕೊಡೋದಕ್ಕೆ ಹೋಗ್ತಾ ಇದ್ದೀವಿ ಅಂತ. ಅದನ್ನು ಕೇಳಿ ಗಾಂಧೀಜಿಗೆ ನಮಗೆ ಸ್ವಾತಂತ್ರ್ಯ ಸಿಕ್ತು, ಆದರೆ ಈ ಪ್ರಾಣಿಗಳ ಸ್ವಾತಂತ್ರ್ಯವನ್ನು ತಗೊಳ್ತಾ ಇದ್ದೀವಿ ಅಂತೇಳಿ ಬಹಳ ಬೇಜಾರಾಯ್ತಂತ. ನಾವು ಅಹಿಂಸಾ ಮಾರ್ಗದಲ್ಲಿ
ಭಾರತಕ್ಕೆ ಸ್ವಾತಂತ್ರ್ಯ ಬರ್ತು, ಆದರೆ ಈ ಪ್ರಾಣಿಗಳಿಗೆ ಸ್ವಾತಂತ್ರ್ಯ ಸಿಗಲಿಲ್ಲ ಅಂತೇಳಿ ಅವರು ಬಲವಾದ ಒಂದು ಶುದ್ಧವಾದ ಆಲೋಚನೆ ಹಾಕಿದಾಗ ಆ ಆಲೋಚನೆ ಸೀದಾ ಸತ್ಯಲೋಕಕ್ಕೆ ಹೋಗಿ ಆ ಸತ್ಯಲೋಕದಿಂದ ಪತ್ರಿಸಾರಿಗೆ ವಾಪಸ್ ಬಂತು. ಪತ್ರಿಸಾರಿನ ಮೂಲಕ ಆ ಒಂದು ಶಾಕಾರತ್ವ ಎಲ್ಲ ಕಡೆ ಹಂಚಬೇಕು ಅಂತ ಒಂದು ಕೆಲಸ ಮಾಡುವ ಒಂದು ಸಂಕಲ್ಪವಾಗಿ ಪತ್ರಿಸಾರ್ ತಗೋಬೇಕಾಯ್ತು. ಪತ್ರಿಸಾರಿಗೆ ಆ ಆಲೋಚನೆ ಸೀದಾ ಸತ್ಯಲೋಕದಿಂದ ಬಂದಿದ್ದು. ಅಂದರೆ ಒಂದು ಅದ್ಭುತವಾದ ಆಲೋಚನೆ ನೋಡಿ ಎಷ್ಟು ಬದಲಾವಣೆ ತಗೊಂಡ್ಬರುತ್ತೆ. ಇವತ್ತು ಆ ಒಂದು ಶಾಕಾರವತ್ವ ಹರಡಿಸೋದಾಗ್ಲಿ, ಅದನ್ನ ನೆಲೆಸ್ಬೇಕಂತೇಳಿ ಸಂಕಲ್ಪ ಮಾಡಿ ಪತ್ರಿಸಾರು ಹೊರಟಿದ್ದಕ್ಕೆ ಎಷ್ಟೋ ಜನ ಶಾಕಾಹಾರಿಗಳಾಗಿದ್ದಾರೆ, ಲಕ್ಷಾದಿ ಜನ ಶಾಕಾಹಾರಿ ಆಗಿದ್ದಾರೆ. ಅಂದರೆ ಲಕ್ಷಾದಿಗಳ ಶಾಕಾಹಾರಿ ಆಗಿದ್ದಾರೆ ಅಂದರೆ ಎಷ್ಟು ಪ್ರಾಣಿಗಳ ಜೀವವನ್ನು ನಾವು ಉಳಿಸ್ದಾಗಾಯ್ತು. ಅಂತ ಒಂದು ಶ್ರೇಯಸ್ಸು PSSM ಮೂಮೆಂಟಿಗಿದೆ. ಅಂತ PSSM ಮೂಮೆಂಟು ನಾವು ಅದ್ರ ಸಲುವಾಗಿ ನಿಂತಿದ್ದೀವಿ, ಹೌದಾ ಇಲ್ಲ? ಈಗ ಅದರ ಜವಾಬ್ದಾರಿ ಯಾರ ಮೇಲೆ ಇದೆ ಅಂದರೆ ನಮ್ಮೆಲ್ಲರ ಮೇಲಿದೆ. ನಾವು ಆ ಒಂದು ಶಾಕಾರವತ್ವವನ್ನು ಇನ್ನ ಹೆಚ್ಚಿನ ಪ್ರಮಾಣವಾಗ ಮುಂದೆ ತಗೊಂಡು ಹೋಗಬೇಕು. ಮುಂದೆ ತಗೊಂಡು ಹೋಗೋದಾಗ ಈ ಇಡೀ ಜಗತ್ತು ಶಾಕಾಹಾರ ಜಗತ್ತನ್ನಾಗಿ ಪರಿವರ್ತನೆ ಮಾಡುವ ಒಂದು ಮಹತ್ತರವಾದ ಸಂಕಲ್ಪವನ್ನು ತಗೊಂಡು ಹೋಗಬೇಕು. ಯಾರಾದರೂ ನಿಮಗೆ ಸಿಗಲಿ, ನಿಮ್ಮ ಮನೆ ಕೆಲಸದವರಾಗಿರಲಿ, ನಿಮ್ಮ ಫ್ರೆಂಡ್ಸ್ ಆಗಿರಲಿ, ಯಾರನ್ನಾಗಿರಲಿ, ಅವ್ರು ಬಿಡ್ತಾರಾ ಅಂತ ಆಲೋಚನೆ ಪಡಬೇಡ್ರಿ. ಅವರು ಬಿಡಬೇಕು ಅನ್ನೋ ಆಲೋಚನೆ ಇಟ್ಕೊಂಡು ಅವರಿಗೆ ಶಾಕಾರತ್ವ ಬಗ್ಗೆ ಹೇಳ್ರಿ. ಅಂದರೆ ಮಾಂಸ ತಗೊಳ್ಳೋದು ಎಷ್ಟು ಪಾಪ ಕಾರ್ಯ ಅಂದರೆ ಅವ್ರಿಗೆ ಗೊತ್ತಾಗಲ್ಲ. ಅವರು ದಿನನಿತ್ಯ ತಿಂತಿರ್ತಾರೆ, ಅವರಿಗೆ ಪಾಪ ಕಾರ್ಯ ಅಂದರೆ ಗೊತ್ತಾಗಲ್ಲ. ಆದರೆ ಮಾಂಸ ತಿನ್ನೋದ್ರಿಂದ ಆರೋಗ್ಯವತಿಯಾಗಿ ಎಷ್ಟು ಹಾನಿ ಆಗುತ್ತೆ ಅಂತೇಳಿ ಅವ್ರಿಗೆ ನಾವು ತಿಳಿಸ್ಕೊಡ್ಬೇಕಾಗತ್ತೆ. ಅರ್ಥ ಆಯ್ತಾ? ಹಾಗಾಗಿ ಈ ಎಲ್ಲದರ ಜೊತೆಗೆ ಒಂದು ಶಾಕಾರತ್ವದ ಒಂದು ಸಂಕಲ್ಪ, ಒಂದು ಧ್ಯಾನ ಸಾಧನೆ ಮಾಡ್ತಾ ಮಾಡ್ತಾ ಪಿರಮಿಡ್ ಎಲ್ಲೆಲ್ಲಿ ಕಟ್ತಾ ಇದ್ದಾರಲ್ಲ ಅಲ್ಲೆಲ್ಲ ನಾವು ಸಹಯೋಗ ಮಾಡಬೇಕು. ಯಾವ ರೀತಿ ಆದರೂ ಮಾಡ್ಬೋದು. ನೀವೇ ಹೋಗಿ ನಿಂತು ಅಲ್ಲಿ ಕಟ್ಟಿಸ್ಬೋದು, ಇಲ್ಲ ದೂರದಿಂದ ನೀವು ಹಣದ ಸಹಾಯ ಮಾಡಿ ಅವರ ಒಂದು ಕಟ್ಟಡಕ್ಕೆ ಸಹಾಯ ಮಾಡ್ಬೋದು. ಆದರೆ ಯಾವ ವಿಷಯದಲ್ಲಾದ್ರೂ ನೀವು ಸಹಾಯ ಮಾಡಬೇಕು. ಏಕೆಂದರೆ ಪಿರಮಿಡ್ ಮಾಸ್ಟರ್ಸು ಎಲ್ಲೇ ಇರಲಿ, ನಾನಿವತ್ತು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಹೊಸಪೇಟೆಯಲ್ಲಿ ಪಿರಮಿಡ್ ಕಟ್ತಾ ಇದ್ವಿ. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಸಾರ್ ಅವರ ಹೆಸರಿನಲ್ಲಿ ಒಂದು ಪಿರಮಿಡ್ ಕಟ್ತಾ ಇದ್ದೀವಿ. ಆ ಪಿರಮಿಡ್ ಕಟ್ಟಡಕ್ಕೆ ನಾವು ಫ್ಲೈಯರ್ ಕಳಿಸಿದಾಗ ನನ್ನ ಒಂದು ಕ್ಲಾಸಲ್ಲಿ ಎಲ್ಲರಲ್ಲಿ ರಿಕ್ವೆಸ್ಟ್ ಮಾಡಿ ನಾನು ಆ ಫ್ಲೈಯರ್ನ ಕಳಿಸಿದೆ. ಮರುದಿವಸ ನನಗೆ ಪವಿತ್ರ ಫೋನ್ ಮಾಡಿದ್ಲು, ಅಣ್ಣ ನಮ್ಮ ಅಕೌಂಟಿಗೆ ದುಡ್ಡು ಬಂದು ಬಿದ್ದಿದೆ ಅಂತ. ಅಂದೆ, ಯಾಕಮ್ಮ ದುಡ್ಡು ಬಂದು ಬೀಳಿ ಬಿಡೋದು, ಅದೇನು ಸರ್ವೇ ಸಾಮಾನ್ಯ, ಯಾಕಮ್ಮ ಇಷ್ಟು ಆಶ್ಚರ್ಯದಿಂದ ಫೋನ್ ಮಾಡಿದೆ ಅಂತ. ಇಲ್ಲ, ಎಷ್ಟು ಗೊತ್ತಾ ಅಣ್ಣ ಅಂತ. ಏನು ಬಿಡಮ್ಮ, ಒಂದು 5,000 10,000 ಬಿದ್ದಿರ್ಬೋದು. ಇಲ್ಲ, 1,00,000 ಬಿದ್ದಿದೆ ಅಂತ. ಒಬ್ಬ ವ್ಯಕ್ತಿ ರಾಜಸ್ಥಾನದಿಂದ 1,00,000 ರೂಪಾಯಿ ನಮ್ಮ ಪಿರಮಿಡ್ಗೆ ಹಾಕಿದ್ರು. ನೋಡಿ, ಅಂದರೆ ಮಾಡಬೇಕು ಅಂತ ಸಂಕಲ್ಪ ತೊಟ್ಟಿ ನಮ್ಮ ನಿರ್ಧಾರ ಇದ್ದಾಗ, ನಮ್ಮ ಆಲೋಚನೆ ಶುದ್ಧಿ ಇದ್ದಾಗ ನಮಗೆ ಹಣದ ಸಹಾಯ ಎಲ್ಲಿಂದಾದರೂ ಬರುತ್ತೆ. ನಾವು ಅದನ್ನು ಅಮ್ಮ ಶಕ್ತಿ ಪಿರಮಿಡ್ ಬಳ್ಳಾರಿಯಲ್ಲೂ ನೋಡಿದ್ವಿ. ನಮ್ಮ ಜೊತೆಗೆ ಗೀತಾ ಮೇಡಮ್ ಇದ್ದಾರೆ. ಅದ್ಭುತವಾದ ಸಾಧನೆ ಅಮ್ಮ ಶಕ್ತಿ ಪಿರಮಿಡ್. ನಾವು ಕಟ್ತಿರೋದು ಭಾಳ ಚಿಕ್ಕ ಪಿರಮಿಡ್, ಆದರೆ ಅಮ್ಮ ಶಕ್ತಿ ಪಿರಮಿಡಿಗೆ ಅವರು ಪಟ್ಟ ಒಂದು ಜರ್ನಿ ಹೇಳಿದ್ರೆ ಇಡೀ ದಿನ ಹೇಳಿದ್ರೆ ಸಾಲಲ್ಲ. ಅಂಥ ಒಂದು ಸಾಧನೆ ಮಾಡಿ ಆ ಅಮ್ಮ ಶಕ್ತಿ ಪಿರಮಿಡ್ ಬಳ್ಳಾರಿಯಲ್ಲಿ ಕಟ್ಟಿಸಿದ್ರು. ಯಾಕೆಂದರೆ ಇದು
ಜೀವನದ PSSM ಮೂಮೆಂಟಿನ ಪ್ರತಿ ಪಿರಮಿಡ್ ಮಾಸ್ಟರ್ಸು ಅವರ ಜೀವನವನ್ನು ಸಾರ್ಥಕಪಡಿಸ್ಕೋಬೇಕು ಅಂದರೆ ಇಂಥ ಒಂದು ಕಾರ್ಯದಲ್ಲಿ ಅವರು ಇನ್ವಾಲ್ವ್ ಆಗಲೇಬೇಕು. ಒಂದು ಪಿರಮಿಡ್ ಕಟ್ಟಬೇಕಾದ್ರೆ ಸಾಕಷ್ಟು ಚಾಲೆಂಜಸ್ ಬರುತ್ತೆ, ನಿಮ್ಮನ್ನು ಸಾಕಷ್ಟು ಗಟ್ಟಿಯನ್ನಾಗಿ ಪರಿವರ್ತನೆ ಮಾಡುತ್ತೆ. ಅದಕ್ಕೆ ನೀವು ಸಂಕಲ್ಪ ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಬರುತ್ತೆ. ಎಷ್ಟೋ ಜನ್ಮಗಳು ತಗೊಳ್ಳೋದು ಕಡಿಮೆನೂ ಆಗುತ್ತೆ. ಒಂದು ಪಿರಮಿಡ್ ಕಾರ್ಯದಲ್ಲಿ ನೀವು ನಿರ್ವಹಣೆ ಆಗೋದ್ರಿಂದ ಎಷ್ಟೋ ಜನ್ಮಗಳು ತಗೊಳ್ಳೋದನ್ನು ನಿಮ್ಮ ಕಟ್ಟಾಗಿ ಈ ಜನ್ಮನೇ ಕೊನೆಯ ಜನ್ಮ ಆಗುವ ಸಾಧ್ಯತೆನೂ ಇದೆ. ಹಾಗಾಗಿ ಒಂದು ಪಿರಮಿಡ್ ಕಟ್ಸೋದ್ರಿಂದ ಎಷ್ಟು ಜನರಿಗೆ ನಾವು ಧ್ಯಾನವನ್ನು ಹಂಚ್ತೀವಿ, ಎಷ್ಟು ಜನರ ಜೀವನದ ಜ್ಯೋತಿಯನ್ನು ಬೆಳಗಿಸ್ತೀವಿ, ಅಂಧಕಾರದಲ್ಲಿರೋರಿಗೆ ಒಂದು ಬೆಳಕನ್ನು ಕೊಡುತ್ತೀವಿ. ಪಿರಮಿಡ್ ಅಂತ ಒಂದು ಅದ್ಭುತವಾದ ಕಾರ್ಯವನ್ನು ಮಾಡುತ್ತೆ. ಆ ಒಂದು ಪಿರಮಿಡ್ ಕನ್ಸ್ಟ್ರಕ್ಷನ್ ಪ್ರತಿ ಒಂದು ಊರಲ್ಲಿ ಪಿರಮಿಡ್ ಮಾಸ್ಟರ್ಸು ಕಟ್ಟಿಸ್ಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ ಎಲ್ಲರಿಗೆ. ಇವತ್ತಿನ ಈ ಧ್ಯಾನದಿಂದ, ಈ ಧ್ಯಾನದ ಸಂಕಲ್ಪದಿಂದ ಪ್ರತಿಯೊಬ್ಬರು ಒಂದೊಂದು ಅವರ ಊರಲ್ಲಿ ಪಿರಮಿಡ್ ಕಟ್ಟಬೇಕು ಅಂತ ಸಂಕಲ್ಪ ಮಾಡ್ಕೊಳ್ಳಿ. ಹಣ ಯಾವ ರೀತಿ ಬರುತ್ತೆ ಅಂತ ಮಾತ್ರ ಯೋಚನೆ ಮಾಡಬೇಡ್ರಿ, ಕಟ್ಟಬೇಕು ಅಂತ ಅಷ್ಟೇ ಸಂಕಲ್ಪ ಮಾಡಿ. ಪ್ರತಿಯೊಬ್ಬರು ಊರಲ್ಲಿ, ನಮ್ಮ ಊರಲ್ಲಿ ನಮ್ಮ ಪಿರಮಿಡ್ ಬರಬೇಕು, ಆ ಪಿರಮಿಡ್ ಇಂದ ಎಲ್ಲ ಧ್ಯಾನಿಗಳಿಗೆ ಸಹಾಯ ಆಗಬೇಕು ಮತ್ತು ಎಲ್ಲರ ಜೀವನ ಆ ಪಿರಮಿಡ್ ಇಂದ ಬೆಳಗಬೇಕು ಅಂತ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳಿ. 1-2 ನಿಮಿಷ ಎಲ್ಲರೂ ಕಣ್ಮುಚ್ಚ್ರಿ. ನೀವು ಧ್ಯಾನದಿಂದ ಈಗ ಧ್ಯಾನ ಜಗತ್ತನ್ನು ಸೃಷ್ಟಿ ಮಾಡಿದ್ದೀರಿ. ನಿಮ್ಮ ಕಣ್ಣು ಮುಂದೆ ದಟ್ಟವಾದ ಕಾಡು, ಆ ಕಾಡಿನಲ್ಲಿ ಎಲ್ಲ ಮೃಗಗಳು ಸ್ವಚ್ಛವಾಗಿ ಸಂತೋಷದಿಂದ ಹಾರಾಡೋದನ್ನು, ಪಕ್ಷಿಗಳ ಹಾರಾಡೋದನ್ನು, ಪ್ರಾಣಿಗಳು ಅಲಿದಾಡೋದನ್ನು ನೋಡ್ತಾ ಇದ್ದೀರಿ. ಅದೇ ರೀತಿ ನಮ್ಮ ನೆಲದಲ್ಲಿ, ಭೂಮಿಯಲ್ಲಿ, ನಮ್ಮ ಪ್ರದೇಶದಲ್ಲಿ ಯಾವೊಂದು ಪ್ರಾಣಿಗಳು ಬಲಿ ಆಗಬಾರದು ಅಂತ ಒಂದು ಸಂಕಲ್ಪ ಮಾಡಿ ಈ ಧ್ಯಾನ ಮತ್ತು ಶಾಕಾರತ್ವ ನೆಲೆಸ್ಬೇಕಂದ್ರೆ ಆಲೋಚನಾ ಶುದ್ಧಿ ಬಹಳ ಮುಖ್ಯ. ಆ ಆಲೋಚನಾ ಶುದ್ಧಿ ಚಿಕ್ಕಂದಿನಿಂದನೇ ಬರಬೇಕು ಅಂದರೆ ನಮ್ಮೆಲ್ಲರಿಗೆ ಗುರುಕುಲ್ ವ್ಯವಸ್ಥೆಯ ಒಂದು ಶಿಕ್ಷಣ ಬರಬೇಕು ಅಂತ ಎಲ್ಲರೂ ಗಟ್ಟಿಯಾದ ಒಂದು ನಿರ್ಧಾರ ಮಾಡಿ, ಬರುವ ಪೀಳಿಗೆಗೆ, ಬರುವ ಸಮಾಜಕ್ಕೆ ಗುರುಕುಲ್ ವ್ಯವಸ್ಥೆಯ ಶಿಕ್ಷಣೆಯನ್ನು ಸ್ಥಾಪನೆ ಆಗಲಿ ಅಂತ ಬಲವಾಗಿ ಸಂಕಲ್ಪ ಮಾಡಿ ಎಲ್ಲರೂ ನಿಮ್ಮ ನಿಮ್ಮ ಊರಿನಲ್ಲಿ ಒಂದು ಪಿರಮಿಡ್ ತರುವ ಸಂಕಲ್ಪವನ್ನು ಮಾಡಿಕೊಳ್ಳಿ. ನಿಮ್ಮೆಲ್ಲರಿಗೆ ತುಂಬ ಹೃದಯಪೂರ್ವಕವಾಗಿ ಥ್ಯಾಂಕ್ಸ್ ಹೇಳ್ತೀವಿ. ಯಾಕಂದರೆ ಪತ್ರಿಜಿಯವರ ಕನಸು ಗಂಗಾ ನದಿಯಲ್ಲಿ ಮಾಡ್ತಾ ಇದ್ವಿ, ತುಂಗಾ ನದಿಯಲ್ಲಿ ಮಾಡ್ಬೇಕನ್ನೋದು ನಮ್ಮ ಕನಸಿತ್ತು, ಅದು ನೆರವೇರ್ತಾ ಇದೆ. ಹೀಗೆ ನೆರವೇರ್ಬೇಕಂತೇಳಿ ಹೇಳ್ತೀವಿ. ಒಂದು ಹಠ ಹಿಡಿದ್ರೆ ಮಾಡಬೇಕು, ಇಲ್ಲಾಂದರೆ ಹಠನೂ ಹಿಡಿಯೋಕೆ ಹೋಗ್ಬಾರ್ದು. ಹಠ ಹಿಡಿದ್ರೆ ಮಾಡಬೇಕು. ವೇಮನ ಪದ್ಯ ಐತೆ, ಪಟ್ಟು ಪಟ್ಟರಾದು ಪಟ್ಟು ವಿಡುವಟರಾದು ಪಟ್ಟು ವಿಡುವಟಕನ್ನ ಚಚ್ಚುಟ ಮೇಲೆ ವಿಶ್ವದಾಭಿರಾಮ ವಿನುರವೇಮ ಅಂತ. ಅಂದರೆ ಹಠ ಹಿಡಿಬೇಕು, ಹಿಡಿದ್ರೆ ಸಾವು ಬಂದ್ರೂ ಬಿಡಬಾರ್ದು, ಇಲ್ಲಾಂದರೆ ಹಠನೂ ಹಿಡಿಬಾರ್ದು. ಅಂದರೆ ನೀನು ಮಾಡು ಇಲ್ಲ ಮಡಿ, ಮಾಡ್ತೀಯಾ ಮಾಡು, ಇಲ್ಲ ಸಾಯೋದ ಮೇಲೆ ಆ ರೀತಿ ಮಾಡಬೇಕು. ಕಷ್ಟಗಳು ಬರ್ತವೆ, ಸುಖದಲ್ಲಿ ಏನು ಏಳಿಗೆ ಇರಲ್ಲ ಯಾವತ್ತಿಗೂ. ಗುರ್ತಿಟ್ಕೊಳ್ರಿ, ಪತ್ರಿ ಸಾರ್ ಹೇಳಿದ್ದು, ಯಾವತ್ತು ಸುಖ ಎಲ್ಲಿರುತ್ತೋ ಜಾಸ್ತಿ ಅಲ್ಲಿ ಏಳಿಗೆ ಇರಲ್ಲ. ಇರೋದು ಒಂದೇ
ಕಷ್ಟ ಕಾರ್ಪಣ್ಯಗಳಲ್ಲೇ ಇರುತ್ತೆ ನಮ್ಮ ಏಳಿಗೆ. ಆಧ್ಯಾತ್ಮಿಕತೆಯಲ್ಲಿ ಇರೋದು ಯಾವಾಗಲೂ ಚಾಲೆಂಜಸ್, ಅಂದರೆ ಕಷ್ಟಗಳನ್ನು ನೀವು ತಗೊಂಡಾಗ ಮಾತ್ರ ನಿಮ್ಗೆ ಏಳಿಗೆ ಬರುತ್ತೆ. ಹಾಗೆ ನಮ್ಮ ಹಂಪಿ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಟ್ರಸ್ಟ್ ವೈಸ್ ಪ್ರೆಸಿಡೆಂಟ್ ಆದಂಥ ಶ್ರೀಮತಿ ಮೀನಾ ಕಾಕ್ಬಾಳ್ ಅವರು ಮೆಸೇಜ್ ಕೊಡಬೇಕಾಗಿ ಕಳಕಳಿ ಮನವಿ. ಎಲ್ಲರಿಗೂ ಶುಭೋದಯ. ಹೇಗಿತ್ತು ಮೆಡಿಟೇಷನ್? ಹೇಗಿತ್ತು ಈ ಪ್ಲೇಸ್? ಎಸ್, ಇದು ಪತ್ರಿ ಸರ್ ಕನಸು ಒಂದಾದರೆ, ಪತ್ರಿ ಸರ್ ಕನಸುಗಳನ್ನು ಮ್ಯಾನಿಫೆಸ್ಟ್ ಮಾಡಿದ್ದು ಮಂಜು ಸರ್ ಆ್ಯಂಡ್ ಕಂಪ್ಲಿ ರಾಮಕೃಷ್ಣ ಸರ್. ಅವರಿಬ್ಬರಿಗೂ ಕೂಡ ನಮ್ಮ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ಸೊ ಒಂದು ಮಾತು ಅವರ ಇಬ್ಬರ ಕನ್ವರ್ಸೇಷನ್ನಲ್ಲಿ ಒಂದು ಮಾತು ನಾನು ಕೇಳ್ಪಟ್ಟೆ. ರಾಮಕೃಷ್ಣ ಸರ್ ಹೇಳಿದ್ರಂತೆ, ನಮ್ಮ ಉಸಿರಿರೋವರೆಗೂ ನಾವಿಬ್ಬರು ಸೇರಿ ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ ಅಂತ ಹೇಳಿ. ಸೊ ಅದಕ್ಕೆ ಜೋರಾದ ಚಪ್ಪಾಳೆ ಹಾಕಬೇಕು. ಸೊ ಪತ್ರಿ ಸರ್ 2018ನಲ್ಲಿ ಹೇಳಿದರು, ತುಂಗಾ ತೀರದಲ್ಲಿ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಆಗಬೇಕು ಅಂತ ಹೇಳಿ. ಬಟ್ ಕರೋನಾನಿಂದ ಅದು ಪ್ರೋಗ್ರಾಮ್ ಆಗಲಿಲ್ಲ. ಮತ್ತೆ ಲಾಸ್ಟ್ ಇಯರ್ನಿಂದ ಇದನ್ನು ಕಂಟಿನ್ಯೂ ಮಾಡ್ತಾ ಬಂದಿದ್ದೀವಿ. ಮುನಿಗಲ್ಲು ತಪಸ್ಸು ಮಾಡಿರುವಂಥ ಒಂದು ನಾಡು ಇದು. ಸೊ ಅಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೀವಿ. ಹಾಗೆ ಇದನ್ನು ಹೀಗೆ ಕಂಟಿನ್ಯೂ ಮಾಡಬೇಕು ಅಂತ ನೀವೆಲ್ಲರೂ ತಪ್ಪದೇ ಬರಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಹಾಗೆ PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.